ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ಕೇವಲ ಬದುಕುವುದಿಲ್ಲ, ಅವರು ಸಮಾಜವನ್ನು ಬದಲಾಯಿಸುತ್ತಾರೆ. ಅಂತಹ ಮಹಾನ್ ಮಹಿಳೆಯರಲ್ಲಿ ಒಬ್ಬರು ಪಂಡಿತ ರಮಾಬಾಯಿ. ಒಬ್ಬ ಧೈರ್ಯಶಾಲಿ ಮಹಿಳೆ, ಒಬ್ಬ ಸಮಾಜ ಸುಧಾರಕಿ ಮತ್ತು ಸಾವಿರಾರು ಮಹಿಳೆಯರ ಬದುಕಿಗೆ ಬೆಳಕಾದ ದೀಪ. ಇಂದು ನಾವು ಅವರ ಪ್ರೇರಣಾದಾಯಕ ಜೀವನವನ್ನು ತಿಳಿಯಲಿದ್ದೇವೆ. ಪಂಡಿತ ರಮಾಬಾಯಿ ಅವರು 1858 ಏಪ್ರಿಲ್ 23ರಂದು ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ಜನಿಸಿದರು. ಅವರ ತಂದೆ ಅನಂತ್ ಶಾಸ್ತ್ರಿ ಡೋಂಗ್ರೆ, ಅವರ ತಾಯಿ ಲಕ್ಷ್ಮೀಬಾಯಿ ಡೋಂಗ್ರೆ. ಅವರ ತಂದೆ ಅನಂತ ಶಾಸ್ತ್ರಿ ಒಬ್ಬ ಪಂಡಿತರು. ಅವರು ತಮ್ಮ ಮಗಳಿಗೆ ವಿದ್ಯಾಭ್ಯಾಸ ನೀಡಲು ನಿರ್ಧರಿಸಿದರು. ಇದು ಆ ಕಾಲದಲ್ಲಿ ಅಪರೂಪವಾಗಿತ್ತು. ಬಾಲ್ಯದಲ್ಲೇ ರಮಾಬಾಯಿ ಸಂಸ್ಕೃತದಲ್ಲಿ ಪಾಂಡಿತ್ಯ ಹೊಂದಿದರು. ಅವರ ಜ್ಞಾನಕ್ಕೆ ಪಂಡಿತ ಮತ್ತು ಸರಸ್ವತಿ ಎಂಬ ಬಿರುದುಗಳನ್ನು ನೀಡಲಾಯಿತು. ರಮಾಬಾಯಿ ಅವರ ಜೀವನ ಸುಲಭವಾಗಿರಲಿಲ್ಲ. ಅವರ ತಂದೆ ತಾಯಿ ದಾರಿದ್ರ್ಯ ಮತ್ತು ದುರ್ಭಿಕ್ಷಕರ ಕಾರಣದಿಂದ ಮೃತಪಟ್ಟರು. ಆ ಸಮಯದಲ್ಲಿ ಅವರು ಕೇವಲ ಯುವತಿ ಇದ್ದರು. ಆದರೆ ಈ ಸಂಕಷ್ಟಗಳು ಅವರನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಇನ್ನಷ್ಟು ಬಲಿಷ್ಠರನ್ನಾಗಿಸಿದವು. ಪಂಡಿತ ರಮಾಬಾಯಿ ಅವರು 1880ರಲ್ಲಿ ಬಿಪಿನ್ ಬಿಹಾರಿ ಮೆಡ್ವಿ ಅವರನ್ನು ಮದುವೆಯಾದರು. ಆದರೆ ಅವರು 1882ರಲ್ಲಿ ಮರಣ ಹೊಂದಿದರು. ಅಂದರೆ ಮದುವೆಯಾದ 2 ವರ್ಷಗಳ ನಂತರ ಅವರ ಪತಿ ಮರಣ ಹೊಂದಿದರು. ಒಬ್ಬ ಯುವ ವಿಧವೆ, ಆದರೆ ಮನಸ್ಸಿನಲ್ಲಿ ಅಪಾರ ಧೈರ್ಯವನ್ನು ಹೊಂದಿದ್ದರು. ರಮಾಬಾಯಿ ಸಮಾಜದ ಕಠಿಣ ಸತ್ಯವನ್ನು ಅರಿತುಕೊಂಡರು. ಮಹಿಳೆಯರ ಸ್ಥಿತಿ ತುಂಬಾ ದುಃಖಕರವಾಗಿತ್ತು. ಶಿಕ್ಷಣದ ಕೊರತೆ, ಸ್ವಾತಂತ್ರ್ಯದ ಅಭಾವ, ವಿಧವೆಯರ ದುಸ್ಥಿತಿ. ಅವರು ಈ ಅನ್ಯಾಯದ ವಿರುದ್ಧ ಹೋರಾಟ ಆರಂಭಿಸಿದರು. ರಮಾಬಾಯಿ ಅವರು ಮಹಿಳೆಯರಿಗಾಗಿ ಶಾಲೆಗಳು ಮತ್ತು ಆಶ್ರಮಗಳನ್ನು ಸ್ಥಾಪಿಸಿದರು. ಅವರ ಪ್ರಮುಖ ಸಂಸ್ಥೆಗಳು ಶಾರದಾ ಸದನ್, ಮುಕ್ತಿ ಮಿಷನ್. ಇವು ಸಾವಿರಾರು ಮಹಿಳೆಯರಿಗೆ ಆಶ್ರಯ ಮತ್ತು ಶಿಕ್ಷಣ ನೀಡಿದವು. ರಮಾಬಾಯಿ ಇಂಗ್ಲೆಂಡ್ ಮತ್ತು ಅಮೆರಿಕಾಗೆ ಪ್ರಯಾಣಿಸಿದರು. ಅವರು ಅಲ್ಲಿ ಶಿಕ್ಷಣ ಪಡೆದರು ಮತ್ತು ಭಾರತೀಯ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಜಗತ್ತಿಗೆ ತಿಳಿಸಿದರು. ಅವರ ಪುಸ್ತಕ ದ ಹೈ ಕ್ಯಾಸ್ಟ್ ಹಿಂದೂ ವುಮೆನ್ ವಿಶ್ವದ ಗಮನ ಸೆಳೆಯಿತು. ರಮಾಬಾಯಿ ತಮ್ಮ ಜೀವನದಲ್ಲಿ ಧಾರ್ಮಿಕ ಪರಿವರ್ತನೆಯನ್ನು ಅನುಭವಿಸಿದರು, ಆದರೆ ಅವರ ಮೂಲ ಉದ್ದೇಶ ಒಂದೇ: ಮಾನವೀಯತೆ ಮತ್ತು ಸೇವೆ. ರಮಾಬಾಯಿ ಅವರು ಸಾವಿರಾರು ಮಹಿಳೆಯರಿಗೆ ಹೊಸ ಬದುಕು ನೀಡಿದರು. ಅವರು ನಮಗೆ ಕಲಿಸಿರುವುದು: ಶಿಕ್ಷಣವೇ ಶಕ್ತಿ, ಧೈರ್ಯವೇ ಜೀವನದ ದಾರಿ, ಸೇವೆಯೇ ಸತ್ಯವಾದ ಧರ್ಮ. ಪಂಡಿತ ರಮಾಬಾಯಿ ಅವರು 1922 ಏಪ್ರಿಲ್ 5ರಂದು ನಿಧನರಾದರು. ಒಬ್ಬ ಮಹಿಳೆ ಸಮಾಜದ ವಿರುದ್ಧ ನಿಂತಳು ಮತ್ತು ಇತಿಹಾಸವನ್ನು ಬದಲಿಸಿದಳು. ಪಂಡಿತ್ ರಮಾಬಾಯಿ ಒಂದು ಹೆಸರು ಮಾತ್ರವಲ್ಲ, ಒಂದು ಕ್ರಾಂತಿಯಾಗಿ ಉಳಿದರು. ಒಬ್ಬ ಮಹಿಳೆ ಸಮಾಜದ ಅಂಧಕಾರದ ನಡುವೆ ಬೆಳಕಾಗಿ ನಿಂತಳು. ಪಂಡಿತ ರಮಾಬಾಯಿ ಅವರು ನಮಗೆ ತೋರಿಸಿದ ದಾರಿ: ಶಿಕ್ಷಣವೇ ಮುಕ್ತಿ, ಧೈರ್ಯವೇ ಶಕ್ತಿ. ಅವಮಾನಗಳ ನಡುವೆ ಅವರು ಕುಗ್ಗಲಿಲ್ಲ, ಸಂಕಷ್ಟಗಳ ನಡುವೆ ಅವರು ನಿಂತರು. ಒಂದು ಹೆಜ್ಜೆ ಇಟ್ಟಾಗ ಸಾವಿರಾರು ಮಹಿಳೆಯರ ಬದುಕು ಬದಲಾಗಿತ್ತು. ಒಂದು ಧ್ವನಿ ಎದ್ದಾಗ ಸಮಾಜವೇ ಜಾಗೃತವಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.